ಸರ್ಕಾರ ಏನು ಅನ್ಕೊಂಡೈತೆ ಯುವ ನಿಧಿ ಪ್ಲಸ್ ಅಂತ ಮಾಡೈತೆ. ಇದೇ ಯುವ ನಿಧಿ ಹುಡುಗರಿಗೆ ಬೆನಿಫಿಷರೀಸ್ ಎಷ್ಟಿದಿರಲ್ಲ ಅದನ್ನ ಅವರು ಅದೇ ಹುಡುಗರಿಗೆ ನೆಕ್ಸ್ಟ್ ಟ್ರೈನಿಂಗ್ ಕೊಟ್ಟು ಸ್ಕಿಲ್ ನಿಮಗೆ ಈ ಸರ್ ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೋದು, ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಇರ್ಬೋದು, ಇದ್ರ ಬಗ್ಗೆ ಅದು ನೆಕ್ಸ್ಟ್ ಹೇಳ್ಕೊಂಡ್ಬಿಡ್ತೀನಿ. ಫಸ್ಟ್ ಸರ್ಕಾರದ 5 ಗ್ಯಾರಂಟಿಗಳು, ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಯುವಕರಿಗೆ ಅಂತ ಇರೋ ಯೋಜನೆ ಯುವ ನಿಧಿ. ಇದು ಜಾರಿಯಾಗಿದ್ದು ಶಿವಮೊಗ್ಗದಲ್ಲಿ ಡಿಸೆಂಬರ್ 26ರಂದು. ಇದಕ್ಕೆ ಅರ್ಹತೆಗಳೇನೇನು ಮ್ಯಾಕ್ಸಿಮಮ್ ನಿಮಗೆಲ್ಲರಿಗೂ ಗೊತ್ತು. 2023 ನಂತರ ಯಾರ್ಯಾರು ಪಾಸ್ ಆಗಿರಲ್ಲ ಅವರೆಲ್ಲರಿಗೂ ಈ ಯೋಜನೆ ಅನ್ವಯಿಸ್ತೈತೆ. ಸೆಕೆಂಡು, ಕರ್ನಾಟಕದಲ್ಲಿ ಮಿನಿಮಮ್ 6 ವರ್ಷ ವಾಸ ಮಾಡಿರಬೇಕು. ಉನ್ನತ ವ್ಯಾಸಂಗ, ಫಾರ್ ಎಕ್ಸಾಂಪಲ್ ಈಗ ನೀವು ಡಿಗ್ರಿ ಪಾಸ್ ಆಗ್ತೀರಿ, ಇಲ್ಲಿ BSc ಪಾಸ್ ಆಗ್ತೀರಂದ್ರೆ BSc ಆದ ನಂತರ ಒಂದು ಜಾಬಿಗೆ ಹೋಗಿರಬಾರ್ದು ಅಥವಾ ನೀವು ಹೈಯರ್ ಸ್ಟಡೀಸಿಗೆ ಹೋಗಿರಬಾರ್ದು. ಯಾಕಿದು ಹೈಯರ್ ಸ್ಟಡೀಸಿಗೆ ಹೋಗಿರಬಾರ್ದು ಅಂದ್ರೆ ಒಂದು ಆಧಾರ್ ಕಾರ್ಡಿಗೆ ಒಂದು ವಿದ್ಯಾರ್ಥಿಗೆ ಒಂದೇ ಸರಿ ಈ ಯೋಜನೆ ಅನ್ವಯಿಸೋದು. ಈಗ ಫಾರ್ ಎಕ್ಸಾಂಪಲ್ ನೀವು BSc ಮುಗಿಸಿ MSc ಮಾಡ್ತೀರ ಅನ್ಕೋರಿ, MSc ನಂತರ ನೀವು ಅರ್ಜಿ ಸಲ್ಲಿಸಬಹುದು. ಈ ಸಾಕಷ್ಟು ಜನ ಕನ್ಫ್ಯೂಸ್ ಏನಾಗಿದ್ರಿ, BSc ಆಗಿದ ತಕ್ಷಣ ಒಂದು 3-4 ತಿಂಗಳು ಗ್ಯಾಪ್ ಇರ್ತೈತೆ ನಿಮಗೆ, ಅಷ್ಟ್ರಾಗ ಅರ್ಜಿ ಸಲ್ಲಿಸ್ಕೊಂಡ್ಬಿಡ್ತೀರಿ. ಹೌದಾ? ಅಲ್ಲಾಗೈತೆ ನಾ ರಾಯಚೂರು ಯೂನಿವರ್ಸಿಟಿಯಲ್ಲಿ ಮಾತಾಡ್ಬೇಕಾದ್ರೆ 2 ತಿಂಗಳು ದುಡ್ಡು ಬಂದೈತೆ ಅವನಿಗೆ, MSc ಅಡ್ಮಿಷನ್ ಮಾಡಿಸ್ಬಿಟ್ಟನ. UCMS ಇಂದ ಆಟೋಮೆಟಿಕ್ ಅದೇ ಗೊತ್ತಾಗತ್ತೆ ನಮಗೆ ನೀವು ಅಡ್ಮಿಷನ್ ಮಾಡಿಸಿದ್ದು. ಅವನಿಗೆ ಫುಲ್ ಲಾಸ್ ಅದು. 2 ವರ್ಷ ಬರ್ಬೇಕಾಗಿರೋದು ಆ ವಿದ್ಯಾರ್ಥಿಗೆ ಬರೀ 2 ತಿಂಗಳು ಬಂದಂಗೆ, ನೆಕ್ಸ್ಟ್ ಹಾಕಕ್ಕೂ ಬರಲ್ಲ ಅವ. ಸೊ ಅದಕ್ಕೆ ಯೋಜನೆ ಬಗ್ಗೆ ಮುಂಚೆ ತಿಳ್ಕೊರಿ, ಯಾರಿಗೂ ಕಡಿಮೆ ಬೀಳ್ಬಾರ್ದು ಅನ್ನೋದು ನಮ್ಮ ಕಳಕಳಿ. ನೆಕ್ಸ್ಟ್ ಇದಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ಅಗತ್ಯವಿರೋ ದಾಖಲೆಗಳು, ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು. ಫಸ್ಟ್ ಏನ್ ಮಾಡ್ತೀರಿ, ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕು. ಇದರಲ್ಲಿ ಯಾವುದೇ ನೀವು ಸ್ಕ್ಯಾನ್ ಮಾಡ್ಕೋಬೇಕು ಅನ್ನೋದಿಲ್ಲ, ಫೋಟೋಸ್ ಅಪ್ಲೋಡ್ ಮಾಡ್ಬೇಕು ಅನ್ನೋದಿಲ್ಲ. ಬರೀ ನಿಮ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಸಾಕು, ಅದು ಆಟೋಮೆಟಿಕ್ ಆಗಿ ತಗೊಂಡ್ಬಿಡ್ತೈತೆ. ಹಾರ್ಡ್ಲಿ 2 ನಿಮಿಷ ನೀವೇ ಮೊಬೈಲಲ್ಲೇ ಹಾಕ್ಬೋದು ಅದನ್ನ. ಇನ್ನೊಂದು ನ್ಯಾಡ್ ಅಂದ್ರೆ ಏನು, ಸಾಕಷ್ಟು ಜನಕ್ಕೆ ಸಮಸ್ಯೆ ಬರೋದು, ನಂದು ನ್ಯಾಡ್ ಇಶ್ಯೂ ಆಗಕತ್ತೈತೆ. ಸಾಕಷ್ಟು ಜನ ನ್ಯಾಡ್ ಇಶ್ಯೂ ಫೇಸ್ ಮಾಡಿಲ್ಲ, ಯಾರಿಗೂ ಸಮಸ್ಯೆ ಬಂದಿಲ್ಲ. ನ್ಯಾಡ್ ಅಂದ್ರೆ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಅಂತ, ಇದು ಗೌರ್ಮೆಂಟ್ ಆಫ್ ಇಂಡಿಯಾದ. ಯಾಕಂದ್ರೆ ನಾವು ಇನ್ ಕೇಸ್ ಮಾರ್ಕ್ಸ್ ಕಾರ್ಡ್ಗಳು ಕಳ್ಕೊಂಡ್ರು ಕೂಡ ಅಲ್ಲಿ ನಿಮ್ದು ಡಿಜಿಟಲ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುತ್ತೆ. ಯುವ ನಿಧಿಗೆ ಏನ್ ಮಾಡ್ಯಾರ ಕರ್ನಾಟಕ ಗೌರ್ಮೆಂಟ್, ಅಲ್ಲಿಂದ ಆಟೋಮೆಟಿಕ್ ಆಗಿ ಫೆಚ್ ಆಗಿ ಮಾಡ್ಕೊಂಡಾರ. ನಿಮ್ಮ ರಿಸಲ್ಟ್ ಈಗ ಪಾಸ್ ಆಗಿರಂದ್ರೆ ಆ ಪೋರ್ಟಲ್ ಅಲ್ಲಿ ಇದ್ರೆ ಮಾತ್ರ ನೀವು ಯುವ ನಿಧಿ ಅರ್ಜಿಗೆ ಸಲ್ಲಿಸಕ್ ಸಾಧ್ಯ. ಈ ನ್ಯಾಡ್ ಅನ್ನ ಯಾರು ಮಾಡ್ತಾರೆ, ಈ ಪ್ರತಿ ಯೂನಿವರ್ಸಿಟಿಯಲ್ಲಿ ರಿಜಿಸ್ಟ್ರಾರ್ ಇವಾಲ್ಯುಯೇಟರ್, ಈ ನ್ಯಾಡ್ ರಿಲೇಟೆಡ್ ಆಫೀಸರ್ ಅವ್ರೇನ್ ಮಾಡ್ತಾರೆ, ನೀವು ಪಾಸ್ ಆಗ್ತೀರಿ, ಈ ವರ್ಷ ಪಾಸ್ ಆಗಿದ ತಕ್ಷಣ ನಿಮ್ದು ರಿಸಲ್ಟ್ ಬಂದ ಮೇಲೆ ಈ ವಿದ್ಯಾರ್ಥಿ ಈ ವರ್ಷ ಈ ಯೂನಿವರ್ಸಿಟಿಯಿಂದ ಪಾಸ್ ಆಗ್ಯಾನಂತ ಆ ಪೋರ್ಟಲ್ ಅಲ್ಲಿ ಹಾಕ್ತಾರೆ. ಅದು ಹಾಕೋವರೆಗೂ ನಿಮಗೆ ಬರಲ್ಲ. ಸಾಕಷ್ಟು ಜನ ಏನ್ ಮಾಡ್ಬಿಡ್ತೀರಿ, ಈಗ ಜಿಲ್ಲೆಯಲ್ಲಿ ಯುವ ನಿಧಿಗೆ ಆಫೀಸರ್ ನನಗೆ ಫೋನ್ ಮಾಡಿದ್ರೆ ನಾನು ಮಾಡಲ್ಲ. ಅದು ನಾಡಿದ್ದು ನನಗೆ ಗೊತ್ತೇ ಇರಲ್ಲ, ನೀವು ಯಾವ ಯೂನಿವರ್ಸಿಟಿ ನೀವು ಎಲ್ಲಿ ಪಾಸ್ ಆಗಿರೋ ಅನ್ನೋದು ನನಗೆ ಮಾಹಿತಿ ಇರಲ್ಲ. ಎಲ್ಲಿಂದ ನನ್ನ ಕೆಲಸ ಸ್ಟಾರ್ಟ್ ಅಂದ್ರೆ ನೀವು ಅರ್ಜಿ ಸಲ್ಲಿಸಿದ ಮೇಲಿಂದ ನನ್ನ ಕೆಲಸ ಸ್ಟಾರ್ಟ್. ಇದನ್ನ ಎಲ್ಲೆಲ್ಲಿ ನೋಂದಣಿ ಮಾಡಬಹುದು ನೀವು. ನೋಂದಣಿಗೆ ಇವೆಲ್ಲ ಉಚಿತವಾಗೈತೆ. ಬೆಂಗಳೂರನ್ನು, ಕರ್ನಾಟಕವನ್ನು, ಬಾಪೂಜಿ ಸೇವಾ ಕೇಂದ್ರ, ಗ್ರಾಮವನ್ನು, ಇದರಲ್ಲೆಲ್ಲ ಅವರು ನಿಮ್ಮ ದಾಖಲೆಗಳನ್ನು ಇದ್ರೆ ಉಚಿತವಾಗಿ ಸಲ್ಲಿಸ್ಕೊಡ್ತಾರೆ. ಯಾವುದೇ ಫೀಸು ಇರಂಗಿಲ್ಲ ಇದಕ್ಕೆ. ಇಲ್ಲ ಸರ್ ನಾನೇ ಮಾಡ್ತೀನಿ, ನಂದು ಮೊಬೈಲಲ್ಲೇ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಅದು ಹಂಗಿದ್ರೆ ಸೇವಾ ಸಿಂಧು ಅಂತ ಪೋರ್ಟಲ್ ಐತೆ, ನೀವು ಗೂಗಲಲ್ಲಿ ಹೋಗಿ ಸೇವಾ ಸಿಂಧು ಅಂತ ಪೋರ್ಟಲ್ ಮಾಡಿದ್ರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ನಿಮ್ ಫೋನ್ ನಂಬರ್ ಹಾಕ್ತೀರಿ, ಫಸ್ಟ್ ಲಾಗಿನ್ ಆಗ್ತೀರಿ. ಅದಾದ್ಮೇಲೆ ಏನ್ ಮಾಡ್ಬೇಕು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟ್ ಏನ್ ಮಾಡ್ತೀರಿ, ಫಸ್ಟ್ ನ್ಯಾಡ್ ಕರ್ನಾಟಕದಲ್ಲಿ ನೀವು ಎಲಿಜಿಬಲ್ ಇದೀರೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡ್ಕೊಂತೀರಿ. ಅದ್ರ ನೆಕ್ಸ್ಟ್ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಲಾಗಿನ್ ಆಗಿ ಅರ್ಜಿ ಸಲ್ಲಿಸ್ತೀರಿ. ಅದಾದ್ಮೇಲೆ ಏನ್ ಮಾಡ್ಬೇಕು, ನೀವು ಅರ್ಜಿ ಸಲ್ಲಿಸಿದ್ಮೇಲೆ ನಿಮ್ದು ಅರ್ಜಿ ಅಪ್ರೂವಲ್ಗೆ ಹೋಗುತ್ತದ. ಯಾರ್ಯಾರ ಹತ್ರ, DEO ಅಂದ್ರೆ ಡಿಸ್ಟ್ರಿಕ್ಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್, ಮತ್ತೆ DDPI, DDPU, ಇವ್ರ ಹತ್ರ ಅಪ್ರೂವಲ್ಗೆ ಹೋಗುತ್ತೆ. ಸಾಕಷ್ಟು ಜನ ಅಪ್ರೂವಲ್ ಮಾಡಿಸ್ಬೇಕತ್ತಿಲ್ಲ. ನೀವು ನಾವು ಸಾಕಷ್ಟು ಬಾರಿ ಕಾಲ್ ಮಾಡಿವಿ ಹುಡುಗರಿಗೆ. ಮೊದಲೇನಿತ್ತು, ವಿದ್ಯಾರ್ಥಿಗಳೇ ಬಂದು ಸ್ವಂತ ತಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳನ್ನ ತೋರಿಸಿದ ಮೇಲೆ ಅಪ್ರೂವ್ ಮಾಡ್ತಿದ್ವಿ ಅಂದ್ವಿ. ಕೆಲವೊಬ್ರಿಗೆ ಏನಾಗೈತೆ, ನಮ್ಮ ರಾಯಚೂರು ಹುಡುಗರು ಯೂಶಲಿ ಧಾರವಾಡ, ಬೆಂಗಳೂರಿಗೆ ಹೋಗ್ಬಿಟ್ಟಿರ್ತೀರಿ. ಅಲ್ಲಿಂದ ಇದಕ್ಕಂತಾನೆ ಬರ್ಬೇಕಂದ್ರೆ ಸಮಸ್ಯೆ ಆಗತೈತಿ. ಲಾಸ್ಟಿಗೆ ನಾವು ಡಿಜಿ ಲಾಕರ್ ಅಂತ ಐತಾ, ಡಿಜಿ ಲಾಕರ್ ಇಂದ ನೀವು ಮಾರ್ಕ್ಸ್ ಕಾರ್ಡ್, ಕೆಲವೊಬ್ರು ಏನ್ ಮಾಡ್ತೀರಿ, 6th ಸೆಮ್ ಪಾಸ್ ಆಗಿರ್ತೀರ ಅಂತ ಇಟ್ಕೋರಿ. ಯೂನಿವರ್ಸಿಟಿ ಕೆಲವೊಬ್ರು ಫೀಸ್ ಕಟ್ಟಿರಲ್ಲ, ಮಾರ್ಕ್ಸ್ ಕಾರ್ಡ್ ಅವ್ರು ಇಶ್ಯೂ ಮಾಡಿರಲ್ಲ, ಇವೆಲ್ಲ ಸಮಸ್ಯೆ ಅದಾವ. ಅದರಿಂದ ನಿಮಗೆ ದುಡ್ಡು ಬರೋದು ಲೇಟ್ ಆಗಕತ್ತೈತೆ. ಈಗ ಆಕ್ಚುಲಿ ಈಗ ನಮ್ಮ ರಾಯಚೂರು ಜಿಲ್ಲೆ 3ನೇ ಸ್ಥಾನದಲ್ಲಿ ಐತೆ. 19,000 ಜನ ಬೆನಿಫಿಷರೀಸ್ ಅರ್ಜಿ ಸಲ್ಲಿಸಿದೆ. ಬಟ್ ತಲುಪ್ತಿರೋದು 14,000 ಜನಕ್ಕೆ. ಇನ್ನು 5,000 ಜನ ಏನಿದಾರಲ್ಲ, ಒಂದು ಜಾಬು ಕೆಲವೊಬ್ಬರಿಗೆ ಅವರು ಎಲಿಜಿಬಲ್ ಇಲ್ಲ. ಇನ್ನು ಕೆಲವೊಬ್ರು ಏನಿದ್ದಾರೆ, ನನ್ನ ಪ್ರೆಸೆಂಟ್ ಡೇಗೆ 1500 ಜನ ಅಪ್ರೂವಲ್ ಪೆಂಡಿಂಗ್ ಇದಾರೆ. ನೀವು
ಅವರಿಗೆಲ್ಲ ಸಾಕಷ್ಟು ಬಾರಿ ಕರೆ ಮಾಡಿದ್ರು ಯಾರು ಅಪ್ರೂವಲ್ ಮಾಡಿಸ್ಕೊಂತಿದ್ದಿಲ್ಲ. ನೆಕ್ಸ್ಟ್ ಪ್ರೊಸೆಸ್ಸು ಅಪ್ರೂವಲ್ ಮಾಡಿಸ್ಕೊಂತೀರಿ. ಅಪ್ರೂವಲ್ ಆದಮೇಲೆ ಅದು ಅಪ್ರೂವಲ್ ಆಗಿ ನಿಮಗೆ ಶೋ ಆಗ್ಬೇಕಂದ್ರೆ 1 ವೀಕ್ ಬೇಕದು. ಆ ಸ್ಟೇಟಸ್ನ ಚೆಕ್ ಮಾಡ್ಕೊಂತಿರ್ಬೇಕು ನೀವು ಅಪ್ಲಿಕೇಶನಲ್ಲಿ. ಅದು ಅಪ್ರೂವ್ ಆದಮೇಲೆ ನಿಮಗೆ ದುಡ್ಡು ಬರುತ್ತೆ. ಫಸ್ಟ್ ಮಂತಿನ ದುಡ್ಡು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಅದಾದಮೇಲೆ ಪ್ರತಿ 3 ತಿಂಗಳಿಗೆ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು. ಅದನ್ನು ಸಿಂಪಲ್ ಪ್ರೊಸೆಸ್, ಏನಿಲ್ಲ, ಬರೇ ಪ್ರಸ್ತುತ ನೀವು ನಿರುದ್ಯೋಗಿ ಆಗಿದ್ದೀರಿ ಅಂತ ಕೇಳುತ್ತೆ ಅಷ್ಟೇ. ಹೌದು ಅಂತ ಹೊಡೆದು ಸಬ್ಮಿಟ್ ಮಾಡಿದ್ರೆ ಮುಗೀತು ನಿಮ್ಮ ಕೆಲಸ. ಮತ್ತೆ 3 ತಿಂಗಳ ತನಕ ಏನು ಮಾಡೋದಿರಲ್ಲ. ನೆಕ್ಸ್ಟ್, ಈಗ ಯುವ ನಿಧಿಗೆ ಹೆಂಗೆ ಅರ್ಜಿ ಸಲ್ಲಿಸಬೇಕು ನೀವೇ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವ ವಿಧಾನ. ಹಂತ 1. ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಜಿದಾರರು ಸೇವಾ ಸಿಂಧು gs.karnataka.gov.in ಗೆ ಲಾಗಿನ್ ಆಗಬೇಕು. ಹಂತ 2. ಅರ್ಜಿದಾರರು ಅರ್ಜಿಯಲ್ಲಿ ನೀಡಲಾದ ಸ್ವಯಂ ಘೋಷಣೆಯನ್ನು ಹೌದು ಅಥವಾ ಇಲ್ಲ ಎಂದು ದೃಢೀಕರಿಸಬೇಕು ಮತ್ತು ಅರ್ಜಿಯ ಪ್ರಕ್ರಿಯೆಯೊಂದಿಗೆ ಮುಂದುವರಿಯಬೇಕು. ಹಂತ 3. ನಂತರ ಅರ್ಜಿದಾರರು ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕು ಮತ್ತು ಈ KYCಯನ್ನು ಪೂರ್ಣಗೊಳಿಸಬೇಕು. ಹಂತ 4. ಆಧಾರ್ ವಿವರಗಳನ್ನು ಪಡೆದು ಬಟನ್ ಕ್ಲಿಕ್ ಮಾಡಿದ ನಂತರ ಆಧಾರ್ನಲ್ಲಿ ಇರುವ ಅರ್ಜಿದಾರರ ವಿವರಗಳು ಬರುತ್ತವೆ. ಹಂತ 5. ಅರ್ಜಿದಾರರು ತಮ್ಮ ಕೋರ್ಸ್, ವಿಶ್ವವಿದ್ಯಾಲಯದ ಹೆಸರು, ಕಾಲೇಜು ಹೆಸರು ಮತ್ತು ವಿದ್ಯಾರ್ಥಿ ಗುರುತಿನ ಸಂಖ್ಯೆಯನ್ನು ಆಯ್ಕೆ ಮಾಡಬೇಕು. NADನಲ್ಲಿ ಡೇಟಾ ಲಭ್ಯವಿದ್ದರೆ ವಿವರಗಳನ್ನು ಸ್ವಯಂಚಾಲಿತವಾಗಿ ಪಡೆಯಲಾಗುತ್ತದೆ ಅಥವಾ ಸಂಬಂಧಿತ ದಾಖಲೆಗಳ ಅಪ್ಲೋಡ್ನೊಂದಿಗೆ ವಿವರಗಳನ್ನು ನಮೂದಿಸಲು ಅವಕಾಶ ಒದಗಿಸಲಾಗುವುದು. ಹಂತ 6. ನಿವಾಸ ಪರಿಶೀಲನೆಗಾಗಿ ಅರ್ಜಿದಾರರು 4 ಆಯ್ಕೆಗಳಲ್ಲಿ ಒಂದನ್ನು ಆರಿಸಬೇಕಾಗುತ್ತದೆ. ಪದವಿ, ಡಿಪ್ಲೊಮಾ, ರೇಷನ್ ಕಾರ್ಡ್ ಅಥವಾ CET ಸಂಖ್ಯೆ. ಡೇಟಾ ಲಭ್ಯವಿದ್ದರೆ ವಿವರಗಳನ್ನು ಸ್ವಯಂಚಾಲಿತವಾಗಿ ಪಡೆಯಲಾಗುತ್ತದೆ ಅಥವಾ ಸಂಬಂಧಿತ ದಾಖಲೆಗಳ ಅಪ್ಲೋಡ್ನೊಂದಿಗೆ ವಿವರಗಳನ್ನು ನಮೂದಿಸಲು ಅವಕಾಶ ಒದಗಿಸಲಾಗುವುದು. ಹಂತ 7. ನಂತರ ಅರ್ಜಿದಾರರು ತಮ್ಮ ಜಾತಿ ವರ್ಗವನ್ನು ಆಯ್ಕೆ ಮಾಡಬೇಕು. OTP ಮೌಲ್ಯೀಕರಣದೊಂದಿಗೆ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಬೇಕು ಮತ್ತು ಇಮೇಲ್ ಐಡಿಯನ್ನು ನಮೂದಿಸಬೇಕು. ಹಂತ 8. ಕೊನೆಯದಾಗಿ ಅರ್ಜಿದಾರರು ಸ್ವಯಂ ಘೋಷಣೆ ಮೇಲೆ ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕು. ಸ್ವಯಂ ಘೋಷಣೆ, ಸೆಲ್ಫ್ ಡಿಕ್ಲರೇಷನ್ ಹೆಂಗ್ ಕೊಡಬೇಕು ಅನ್ನೋದನ್ನ ಗೂಗಲ್ ಸರ್ಚ್ ನಲ್ಲಿ ಸೇವಾ ಸಿಂಧು ಪೋರ್ಟಲ್ ಕೊಡಿ. ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಹೋಗಿ ಲಾಗಿನ್ ಐಡಿಯನ್ನು ನಮೂದಿಸಿದಾಗ ತಾವು ಲಾಗಿನ್ ಆಗ್ತೀರಿ. ಲಾಗಿನ್ ಪುಟದ ಎಡಭಾಗದಲ್ಲಿ ಅಪ್ಲೈ ಆಲ್ ಸರ್ವಿಸಸ್ ಅನ್ನು ಗುರುತಿಸಿ ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಕೆಳಗೆ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅನ್ನೋ ಆಪ್ಷನ್ ಬರುತ್ತೆ. ಅಲ್ಲಿ ಮಂತ್ಲಿ ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಅನ್ನೋದನ್ನ ಒತ್ತಿ. ಸೆಲ್ಫ್ ಡಿಕ್ಲರೇಷನ್ ಪುಟ ಓಪನ್ ಆಗುತ್ತೆ. ಅಲ್ಲಿ ತಮ್ಮ ಆಧಾರ್ ಸಂಖ್ಯೆಯನ್ನ ಎಂಟರ್ ಮಾಡಿದಾಗ ತಮ್ಮ ಆಧಾರ್ಗೆ ಲಿಂಕ್ ಆದಂತಹ ಮೊಬೈಲ್ ಸಂಖ್ಯೆಗೆ ಒಂದು OTP ಬರುತ್ತೆ. ಆ OTPಯನ್ನ ಎಂಟರ್ ಮಾಡಬೇಕಾಗುತ್ತೆ. ಆ OTPಯನ್ನ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಎಂಟರ್ ಮಾಡಿದಾಗ ನಿಮ್ಮ ಯುವ ನಿಧಿ ವಿವರಗಳು ಕಾಣಿಸಿಕೊಳ್ಳುತ್ತವೆ. ಆ ಎಲ್ಲ ಯುವ ನಿಧಿ ವಿವರಗಳು ಸರಿಯಾಗಿದೆಯಾ ಅಂತ ಒಂದು ಸಲ ಪರಿಶೀಲಿಸಿ. ಕೆಳಗೆ ಇರುವ ಸ್ವಯಂ ಘೋಷಣೆಯನ್ನ ಹೌದು ಅಥವಾ ಇಲ್ಲ ಅಂತ ಆಯ್ಕೆ ಮಾಡುವುದರೊಂದಿಗೆ ಸಬ್ಮಿಟ್ ಮಾಡಿದಾಗ ಸಂಪೂರ್ಣ ಪ್ರಕ್ರಿಯೆ ಯಶಸ್ವಿಯಾಗುತ್ತೆ. ಧನ್ಯವಾದಗಳು. ಯುವ ನಿಧಿ ಯೋಜನೆ. ಇಷ್ಟ ಸೆಲ್ಫ್ ಡಿಕ್ಲರೇಷನ್ ಗೊತ್ತಾಯ್ತ್ರಿ. ಇದನ್ನ ನಾವು ಮುಂಚೆ ಎಲ್ಲ ಏನ್ ಮಾಡ್ತಿದ್ವಿ, ಪೇಪರಾಗ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ವಿ. ಸಾಕಷ್ಟು ಜನ ಪೇಪರೇ ಓದಲ್ಲ ನೀವು, ಸಾಕಾಗ್ತದೆ ನಮ್ಗೆ ಅನ್ಸೋ ಮಟ್ಟಿಗೆ. ಅದಕ್ಕೆ ನಾವೇ ಅಪ್ಡೇಟ್ ಆಗತ್ತೀವಿ. ಇಲ್ಲಿ ಎಷ್ಟು ಜನಕ್ಕೆ ನೆನಪಿರುತ್ತೆ ಗೊತ್ತಿಲ್ಲ. ಡಿಸ್ಟ್ರಿಕ್ಟ್ ಎಂಪ್ಲಾಯ್ಮೆಂಟ್ ಆಫೀಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಪ್ಲಸ್ ಯೂಟ್ಯೂಬ್ ಚಾನಲ್ ಐತೆ. ಈ ವಿಡಿಯೋಸ್ ಎಲ್ಲ ಅಲ್ಲಿ ಸಿಗ್ತಾವ. ಮತ್ತೆ ಇದಲ್ಲದೆ ನೆಕ್ಸ್ಟ್ ಏನೇ ನಮ್ಮ ಜಿಲ್ಲೆಯಲ್ಲಿ ಒಂದು ಜಾಬ್ ಫೇರ್ ಆಯ್ತು ಅಂದ್ರೆ ಅಥವಾ ಒಂದು ಟ್ರೈನಿಂಗ್ ಆಯ್ತು ಅಂದ್ರೆ ಪ್ರತಿಯೊಂದು ಅಲ್ಲಿ ಅಪ್ಡೇಟ್ ಆಗುತ್ತೆ. ಇವಾಗ ಸ್ಟಾರ್ಟ್ ಮಾಡಿವಿ. ಪ್ರತಿಯೊಬ್ರು ಫಾಲೋ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ನೆಕ್ಸ್ಟ್ ಏನೇ ಬಂದ್ರು ಅಲ್ಲಿ ಮಾಹಿತಿ ನಿಮಗೆ ಸಿಗುತ್ತೆ. ಯಾಕಂದ್ರೆ ನಮಗೆ ನಿಮ್ಮನ್ನ ರೀಚ್ ಆಗಕ್ಕೆ ಕಷ್ಟ ಆಗಕತ್ತೈತೆ. ಈಗ ಫಾರ್ ಎಕ್ಸಾಂಪಲ್ ಈಗ LVD ಕಾಲೇಜು, ದೊಡ್ಡ ಕಾಲೇಜು, ನಾವು ಪ್ಲೇಸ್ಮೆಂಟ್ ಸೆಲ್ಲಿಗೆ ಟಚ್ ಮಾಡ್ತಿದ್ದಂಗೆ ಅವರು ಎಲ್ಲರಿಗೂ ಮಾಹಿತಿ ಕೊಟ್ಬಿಡ್ತಾರೆ. ಬಟ್ ಕಾಲೇಜ್ ಬಿಟ್ಟು ಬೇರೆ ವಿದ್ಯಾರ್ಥಿಗಳನ್ನ ತಲುಪಕ್ ಆಗ್ತಿಲ್ಲ. ಫೋನ್ ಪೇಪರಲ್ಲಿ ಕೊಟ್ಟಿವಿ, ನಾವೆಲ್ಲ ಮ್ಯಾಕ್ಸಿಮಮ್ ಪೇಪರಲ್ಲಿ ಮಾಡಿರ್ತೀವಿ, ಇಲ್ಲ ನಮ್ಮ ವಾಟ್ಸಪ್ ಅಲ್ಲಿ ಶೇರ್ ಮಾಡಿರ್ತೀವಿ. ಬಟ್ 100% ಎಲ್ರಿಗೂ ಶೇರ್ ಆಗ್ತಿಲ್ಲ. ಸೊ ಅದೇ ಉದ್ದೇಶದಿಂದ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲೂ ಬಂದಿವಿ. ಸೊ ಆದಷ್ಟು ನೀವು ಫಾಲೋ ಮಾಡ್ರಿ, ಅವ್ರಿಗೂ ಶೇರ್ ಮಾಡ್ರಿ. ಅದರಿಂದ ನಿಮಗೆ ರೀಚ್ ಆಗುತ್ತೆ. ನಾವು ಹೇಳಕ್ ಏನ ಪ್ರಯತ್ನ ಪಡಕತ್ತೀವಿ ಅನ್ನೋದು ನಮ್ಮ ಡೈರೆಕ್ಟ್ ಆಗಿ ನಿಮ್ಮ ಥ್ರೂನೇ ಹೇಳ್ಕೋಬಹುದು.
ಸಾಕಷ್ಟು ಜನ ನೆಟ್ ಸೆಂಟರ್ಗೆ ಹೋಗ್ಬಿಡ್ತೀರಿ, ಮಿಸ್ಕಮ್ಯುನಿಕೇಟ್ ಆಗ್ಬಿಡುತ್ತದೆ. ನಾವ್ ಹೇಳಿದ್ದೆ ಒಂದು, ಅವ್ರು ಅರ್ಥ ಮಾಡ್ಕೊಳ್ಳೋದೊಂದು, ನಿಮಗೆ ಕನ್ವೆ ಆಗೋದೇ ಒಂದು. ಸೊ ಅದಕ್ಕೆ ಡೈರೆಕ್ಟ್ ಆಗಿ ಇರೋಣ ಅಂತ ಇಷ್ಟು ಹೇಳಿ ನನ್ನ ಇದು ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈಗ ಅಧ್ಯಕ್ಷೀಯ ನುಡಿಗಳನ್ನು ನಮ್ಮ ಕಾಲೇಜಿನ ಪ್ರಾಚಾರ್ಯ